ತುಂಬ ಬೇಜಾರಾಗುವಂಥ ಒಂದು ವಿಷಯ ಅಂತ ಹೇಳ್ತೀನಿ. ಆಮೇಲೆ ತುಂಬ ಕ್ರೂರವಾಗಿ ಏನು ಕಿಲ್ಲಿಂಗ್ಸ್ ಆಗಿದೆ. ಇಟ್ಸ್ ವೆರಿ ವೆರಿ ಅನ್ಫಾರ್ಚುನೇಟ್. ನೋಡಿದ್ರೆ ತುಂಬ ಕೋಪ ಬರುತ್ತೆ. ಯಾಕಂದರೆ ವಿ ಆರ್ ಅ ಕಂಟ್ರಿ ಆಫ್ ಲವ್, ವಿ ಆರ್ ಅ ಕಂಟ್ರಿ ಆಫ್ ಫ್ರೀಡಮ್, ವಿ ಆರ್ ಅ ಕಂಟ್ರಿ ಆಫ್ ಡೆಮೋಕ್ರಸಿ, ವಿ ಆರ್ ಅ ಕಂಟ್ರಿ ದಟ್ ಪ್ರತಿಯೊಂದು ರಿಲಿಜನ್ ಆಗಲಿ ಪ್ರತಿಯೊಂದು ಪರ್ಸನ್ಗಾಗಲಿ ಈಕ್ವಾಲಿಟಿನ ನೋಡುವಂಥ ಒಂದು ದೇಶ. ಆಮೇಲೆ ಪ್ರತಿಯೊಂದು ದೇರ್ ಇಸ್ ನೋ ಡಿಫ್ರೆನ್ಸ್ ಇನ್ ರಿಲಿಜನ್ ಬಯಾಸ್ಡ್ ಅಂತ ಅದನ್ನು ಸ್ಟ್ರಾಂಗಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಏನೇನು ಆಗಿದೆ ಈ ಒಂದು ಕೆಲವೊಂದು ದಿನದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಕಾಶ್ಮೀರದಲ್ಲಿ, ಇಟ್ಸ್ ವೆರಿ ವೆರಿ ಅನ್ಫಾರ್ಚುನೇಟ್ ಆ್ಯಂಡ್ ತುಂಬ ಕೋಪ ಬರುತ್ತೆ. ಇನ್ನೋಸೆಂಟ್ ಲೈಫ್ ಶುಡ್ ನಾಟ್ ಬಿ ಟೇಕನ್ ಫಾರ್ ಸಮ್ ಪರ್ಪಸ್ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ಆಲ್ರೆಡಿ ನಡೀತಾ ಇದೆ. ತುಂಬ ಸಾಕಷ್ಟು ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೊಂಡಿದ್ದಾರೆ. ದೇವ್ ಆಲ್ಸೋ ಕಾಟ್ ಅ ಫ್ಯೂ ಟೆರರಿಸ್ಟ್, ದೇವ್ ಆಲ್ಸೋ ಡೂಯಿಂಗ್ ಅ ಫ್ಯೂ ನೋಷನ್ಸ್. ತುಂಬ ಸ್ಟ್ರಾಂಗ್ ಆಗಿ ಒಂದು ಸ್ಟೆಪ್ ತಗೋಬೇಕು ಅಂತ ನನ್ನ ರಿಕ್ವೆಸ್ಟ್. ಬಿಕಾಸ್ ದೀಸ್ ಥಿಂಗ್ಸ್ ಶುಡ್ ನಾಟ್ ಬಿ ರಿಪೀಟೆಡ್. ವಿ ನೀಡ್ ಲವ್ ಆ್ಯಂಡ್ ಪೀಸ್ ಇನ್ ದ ವರ್ಲ್ಡ್. ವಿ ಡೋಂಟ್ ನೀಡ್ ವಾರ್, ವಿ ಡೋಂಟ್ ನೀಡ್ ಟೆರರಿಸಮ್, ವಿ ಡೋಂಟ್ ನೀಡ್ ಆ್ಯಂಗರ್ ಅಂತ. ತುಂಬ ಬೇಜಾರಾಗುತ್ತೆ. ತುಂಬ ಖುಷಿಯಾಗಿರೋವಂಥ ಒಂದು ಫ್ಯಾಮಿಲಿಲಿ ಏನಾದ್ರು ಒಂದು ಇನ್ಸಿಡೆಂಟ್ ಆದರೆ ಆಗುತ್ತಲ್ಲ, ಆ ಥರ ಒಂದು ಡಿಸ್ಟರ್ಬಿಂಗ್ ಅದು. ಬಟ್ ಆ ಥರ ಇದ್ದಾಗ ನಮ್ಮ ಗೌರ್ಮೆಂಟ್ ಯಾವತ್ತೂ ಸುಮ್ಮನಿಲ್ಲ. ಪ್ರತಿ ಸಾರಿ ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಗೌರ್ಮೆಂಟ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಈ ಸಾರಿನೂ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ. ಸದ್ಯದಲ್ಲಿ ಕಾದು ನೋಡೋಣ. ಥ್ಯಾಂಕ್ ಯು.